Hello students, welcome to my e-learning class. In this video, I am solving case study of Corporate Accounting 2019 Rani Channamma University question paper, which is on valuation of share. It is section D question, case study compulsory question. It is for 15 marks. So here is the detail. Let us go through the problem. What is given and what we have to find out ನಮಗೆ ಅದನ್ನು ನೋಡ್ಕೋಬೇಕಾಯ್ತು. ಫಸ್ಟಿಗೆ ಏನು ಕೊಟ್ಟಿದ್ದಾರ ಏನು ನಮಗೆ ಕ್ಯಾಲ್ಕುಲೇಷನ್ ಮಾಡಬೇಕೈತಿ. ಕ್ಯಾಲ್ಕುಲೇಟ್ ದ ಫೇರ್ ವ್ಯಾಲ್ಯೂ ಆಫ್ ಶೇರ್ಸ್ ಆಫ್ ರೋಹಿತ್ ಲಿಮಿಟೆಡ್ ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2016. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ಸ್ ಆ್ಯಂಡ್ ಲಯಬಿಲಿಟಿ ಅಂತ ಹೇಳಿ 10% 8,000 ಪ್ರೆಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ 8 lakh. 20,000 equity shares of ₹100 each 20 lakh. Reserves and surplus 6 lakh. 10% debentures 4 lakh. Current liabilities 2 lakh. So total is 40 lakh. Properties and assets, that is asset side, sundry attached assets 38 lakh. Preliminary expenses 2 lakh. 40 lakh total, both side total. And additional information is given. Normal rate of return is 15%. Expected normal return in the same industry 15% ಅಂತ ಹೇಳಿ ಕೊಟ್ಟಿದ್ದಾರ. ಇಲ್ಲೇ ನಿಮಗೆ ಫೇರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡು ಅಂತ ಹೇಳಿದಾರ ಅಂತಂದ್ರೆ ನೀವು ಅಲ್ಲೇ ಇಂಟ್ರಿನ್ಸಿಕ್ ವ್ಯಾಲ್ಯೂನು ಕ್ಯಾಲ್ಕುಲೇಷನ್ ಮಾಡಬೇಕೈತಿ, ಈಲ್ಡ್ ವ್ಯಾಲ್ಯೂನು ಕ್ಯಾಲ್ಕುಲೇಷನ್ ಮಾಡಬೇಕೈತಿ. ಇಂಟ್ರಿನ್ಸಿಕ್ ವ್ಯಾಲ್ಯೂಕ್ಕೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಬೇಸ್ಡ್ ಮಾಡಬೇಕೈತಿ. ಅಸೆಟ್ಸ್ ಆ್ಯಂಡ್ ಔಟ್ಸೈಡ್ ಲಯಬಿಲಿಟೀಸ್ ಬೇಕಾಗ್ತಾವೆ. ಅಸೆಟ್ಸ್ ಮತ್ತು ಔಟ್ಸೈಡ್ ಲಯಬಿಲಿಟೀಸ್ ಬೇಕಾಗ್ತಾವೆ. ಯಾವಾಗ ಈಲ್ಡ್ ವ್ಯಾಲ್ಯೂ ಹೇಳಿದಾರ ಅಂತಂದ್ರೆ ಅರ್ನಿಂಗ್ ಬೇಸ್ಡ್ ಇರತ್ತೆ, ಅದೊಳ್ಳೆ ಅರ್ನಿಂಗ್ ಬೇಸ್ಡ್ ಇರತ್ತೆ. ಸೊ ಏನೈತಿ ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಏನೇನು ಇನ್ಫಾರ್ಮೇಷನ್ ಐತಿ ಅದನ್ನು ನೋಡೋಣ ಅಂತ. ಆಲ್ರೆಡಿ ಏನೈತಿ ಅಂತಂದರೆ ಎವ್ರೇಜ್ ಪ್ರಾಫಿಟ್ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. 5 years 3 years ಹಿಂಗೆ ಕೊಟ್ಟಿದ್ದಿರ್ತೈತಿ ಯೂಶ್ವಲಿ. ಇಲ್ಲೇನೈತಿ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಎವ್ರೇಜ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ಕೊಟ್ಟಾರ. ಬಿಫೋರ್ ಟ್ಯಾಕ್ಸ್ ಅಂತ ಕೊಟ್ಟಾರ. ಇಟ್ ಶುಡ್ ಬಿ 16 lakh. ಸ್ವಲ್ಪ ಇಲ್ಲಿ ಅಡ್ಜಸ್ಟ್ಮೆಂಟ್ ಐತಿ, 16 lakh ಆಗಬೇಕೈತಿ ಎವ್ರೇಜ್ ಪ್ರಾಫಿಟ್ ಬಿಫೋರ್. ಯಾಕಂದರೆ ಇವು ಅಡ್ಜಸ್ಟ್ಮೆಂಟ್ ಆಗಂಗಿಲ್ಲ ಇಫ್ ದ ವ್ಯಾಲ್ಯೂ ಈಸ್ 1,60,000. ಟ್ರಾನ್ಸ್ಫರ್ ಟು ರಿಸರ್ವ್ನ ಆಗಂಗಿಲ್ಲ ಅಲ್ಲೇ. ಓಕೆ, 16 lakh ಮಾಡ್ಕೋದೈತಿ. ಎವ್ರೇಜ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಈಸ್ 16 lakh ಐತಿ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇನ್ ದ ಸೇಮ್ ಇಂಡಸ್ಟ್ರಿ 15% ಐತಿ. ಓಕೆ, 15% ಅದ. ರೇಟ್ ಆಫ್ ಟ್ಯಾಕ್ಸ್ ಇಸ್ 30. ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳ್ತೇವೆ ಇದನ್ನು. ಇದು 30% ಐತಿ. ಸೊ ಈ ಎವರೇಜ್ ಪ್ರಾಫಿಟ್ ಒಳಗೆ ಇದನ್ನು ಲೆಸ್ ಮಾಡ್ಕೋಬೇಕಾಗ್ತೈತೆ ನಾವು ಫಸ್ಟಿಗೆ. ಆಫ್ಟರ್ ಟ್ಯಾಕ್ಸ್ ಅಮೌಂಟನ್ನು ತೊಗೋದೈತಿ ಟ್ರಾನ್ಸ್ಫರ್ ಟು ರಿಸರ್ವ್ ಮಾಡೋಕೆ. ಆಮೇಲೆ ಎಜುಕೇಷನ್ ಸೆಸ್ ಆನ್ ಟ್ಯಾಕ್ಸ್ ಇಸ್ 3%. ಟ್ಯಾಕ್ಸ್ ಮೇಲೆ ಏನೈತಿ ಎಜುಕೇಷನ್ ಸೆಸ್ ಹಾಕಬೇಕೈತಿ 3%. ಅದನ್ನು ಡಿಡಕ್ಟ್ ಮಾಡಬೇಕೈತಿ. ಆಮೇಲೆ ಟ್ರಾನ್ಸ್ಫರ್ ಟು ರಿಸರ್ವ್ ಐತಿ. ಟ್ರಾನ್ಸ್ಫರ್ ಟು ರಿಸರ್ವ್ ಏನೈತಿ ಅಂತಂದ್ರೆ ಇದೇನು ಅಮೌಂಟ್ ಹೋಲ್ ಅಮೌಂಟ್ ಕೊಟ್ಟಾರ ಅವರು, ಪರ್ಸೆಂಟೇಜ್ ಕೊಟ್ಟಿಲ್ಲ. ಸೊ ಹೋಲ್ ಅಮೌಂಟ್ ಡಿಡಕ್ಟ್ ಮಾಡೋದೈತಿ. ಟೋಟಲಾಗಿ ಮಾಡಿರಿ, ಇಂಡಿವಿಜುವಲ್ ಆಗಿ ಮಾಡಿರಿ. ಇದು ಟ್ಯಾಕ್ಸೇಷನ್ ಏನು ಲೆಸ್ ಮಾಡ್ತೇವೆ, ಅದರ ನಂತರ ಏನು ಮಾಡ್ತೇವೆ ಅಂತಂದ್ರೆ ಟ್ರಾನ್ಸ್ಫರ್ ಟು ರಿಸರ್ವ್ನು ಮಾಡ್ತೇವೆ. ಅದರ ನಂತರ ನಾವು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಇದು ಕೊಟ್ಟದ್ದು ಒಂದು ಇನ್ಫಾರ್ಮೇಷನ್ ಮೇಲೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಅದರ ನಂತರ ಏನೈತಿ ಅಂತಂದ್ರೆ ಅದರ ನಂತರ ಈಲ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಆಗ್ತೈತಿ. ಸೊ ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದ್ದದ್ದು ಏನೈತಿ ಅಂತಂದ್ರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಸೊ ಫಸ್ಟಿಗೆ ಏನೈತಿ ಅಂತಂದ್ರೆ ಕೇಸ್ ಸ್ಟಡಿ ಬೇಸ್ಡ್ ಐತಿ. ವ್ಯಾಲ್ಯೂಯೇಷನ್ ಆಫ್ ಶೇರ್ ಫೇರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳಿದ್ದಾರೆ. ಫೇರ್ ವ್ಯಾಲ್ಯೂ ಆಫ್ ಶೇರ್ಸ್ ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳ್ಯಾರ. ಫೇರ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ದ aggregate of intrinsic value and yield value. yield value ಮತ್ತು intrinsic value ಅದು ಸಮೇಷನ್ ಐತಿ, ಅಗ್ರಿಗೇಟ್ ಐತಲ್ಲ. ಓಕೆ, ಸೊ ಅದಕ್ಕೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಫಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ದ ನೆಟ್ ಅಸೆಟ್ಸ್ ಮೆಥಡ್ ಅಂತ ಹೇಳಿ ಹೇಳ್ತೇವೆ ನಾವು ಅಲ್ಲಿ. ಓಕೆ, ನೆಟ್ ಅಸೆಟ್ಸ್ ಮೆಥಡ್ ಅಂತಲೂ ಹೇಳ್ತೇವೆ ನಾವು ಇದನ್ನು. ಇಟ್ ಈಸ್ ಬೇಸ್ಡ್ ಆನ್ ದ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇರತ್ತಾ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ಸ ಬೇಸ್ಡ್ ಐತಿ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಐತಲ್ಲೇ. ಸೊ ಏನು ಮಾಡ್ತೇವೆ ಇಲ್ಲೇ ಟೋಟಲ್ ಅಸೆಟ್ಸ್ ಆ್ಯಟ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಬುಕ್ ವ್ಯಾಲ್ಯೂ ತೊಗೋತೇವೆ. ನಿಮಗೆ ಯಾವುದು ಕೊಟ್ಟಿರ್ತಾರ ಅದನ್ನು ನಾವು ತೊಗೋಬೇಕೈತಲ್ಲೇ. ಬುಕ್ ವ್ಯಾಲ್ಯೂ ಆರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಇಲ್ಲಿ ಕೊಟ್ಟದ್ದೇನೈತಿ ಬುಕ್ ವ್ಯಾಲ್ಯೂ ಕೊಟ್ಟಾನ 38 lakh ಅಂತ ಹೇಳಿ. ಅದರೊಳಗೆ ಲೆಸ್ ಔಟ್ಸೈಡ್ ಲಯಬಿಲಿಟೀಸ್ ಆ್ಯಂಡ್ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿಡಕ್ಟ್ ಮಾಡಬೇಕೈತೆ. ನಮಗೆ ಏನು ಡಿಡಕ್ಟ್ ಮಾಡ್ತೇವೆ? ಔಟ್ಸೈಡ್ ಲಯಬಿಲಿಟೀಸ್ ಆ್ಯಂಡ್ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್. ಔಟ್ಸೈಡ್ ಲಯಬಿಲಿಟಿ ಒಳಗೆ 10% ಡಿವೆಂಚರ್ಸ್ ಅದಾವ 4 lakh.
ಕರೆಂಟ್ ಲಯಬಿಲಿಟೀಸ್ ಐತಿ 2 ಲ್ಯಾಕ, ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಐತಿ 8 ಲ್ಯಾಕ. ಟೋಟಲ್ ಮಾಡಿರಿ 14 ಲ್ಯಾಕ್ ಆಯಿತು. ಸೊ 38 ಲ್ಯಾಕ್ ಒಳಗೆ 14 ಲ್ಯಾಕ್ ಲೆಸ್ ಮಾಡಿದ್ದೀವಿ ಅಂತಂದರೆ ಎಷ್ಟು ಬಂತು? 24 ಲ್ಯಾಕ್. ಇಟ್ ಈಸ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಐತಿ. 24 ಲ್ಯಾಕ ಏನು ಮಾಡ್ತೇವೆ? ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಬಂತು. ನೆಕ್ಸ್ಟ್ ಏನು ಮಾಡ್ತೇವೆ ಅಂತಂದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ ಫಾರ್ಮುಲಾ ಐತಿ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತ ಹೇಳ್ತೇವೆ. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತ ಹೇಳ್ತೇವೆ. ದೇರ್ ಫೋರ್ 24 ಲ್ಯಾಕ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟು ಅದಾವೆ? 20,000 ಅದಾವೆ. ಸೊ ಶೇರ್ ಪರ್ ವ್ಯಾಲ್ಯೂ ಎಷ್ಟು ಬಂತು ಅಂತಂದ್ರೆ ಪರ್ ಶೇರ್ ಎಷ್ಟು ಬಂತು ಅಂತಂದ್ರೆ 120 ಬಂತು. 120 ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ ಆಯ್ತಲ್ಲೇ. ಇದು ಒಂದು ಮೆಥಡ್ ಐತಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಈಲ್ಡ್ ವ್ಯಾಲ್ಯೂ ಮೇಲೆ ಶೇರ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈಲ್ಡ್ ವ್ಯಾಲ್ಯೂ ಈಸ್ ಡಿಪೆಂಡೆಂಟ್ ಆನ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್. ಅರ್ನಿಂಗ್ ಕೆಪಾಸಿಟಿ ಏನೈತಿ ಅದ್ರ ಮೇಲೆ ಐತಿ. ಅರ್ನಿಂಗ್ ಕೆಪಾಸಿಟಿ ಅಂದ್ರೆ ಏನು? ಪಾಸ್ಟ್ ಇಯರ್ ಪ್ರಾಫಿಟ್ಸ್ ಮೇಲೆ ಡಿಪೆಂಡ್ ಐತಿ. ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ ಅಂತಲೂ ಹೇಳ್ತೇವೆ ನಾವಲ್ಲೇ. ಪಾಸ್ಟ್ ಇಯರ್ ಪ್ರಾಫಿಟ್ ಮೇಲೆ ಡಿಪೆಂಡೆಂಟ್ ಇದ್ಕೊಂಡು ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಓಕೆ, ಸೊ ಇಟ್ ಈಸ್ ಅರ್ನಿಂಗ್ ಬೇಸ್ಡ್ ಅಂತ ಹೇಳ್ತೇವೆ. ಈಲ್ಡ್ ವ್ಯಾಲ್ಯೂ ಅರ್ನಿಂಗ್ ಬೇಸ್ಡ್ ಐತಿ ಅಂತ ಹೇಳ್ತೇವೆ. ಸೊ ನಾವು ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ನಮಗೆ ತಗೋಬೇಕೈತೆ. ಫಸ್ಟಿಗೆ ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಫಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಈಲ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾನು ಸೊ ಫಸ್ಟಿಗೆ ಏನು ಮಾಡಾಕತ್ತೇವೆ? ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಮಾಡ್ತೇವೆ. ಎವರೇಜ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಾರ 16 ಲ್ಯಾಕ್. ಓಕೆ, ಎವರೇಜ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 16 ಲ್ಯಾಕ್ ಕೊಟ್ಟಾರ. ಅದರೊಳಗೆ ಕಾರ್ಪೊರೇಟ್ ಟ್ಯಾಕ್ಸ್ 30% ಡಿಡಕ್ಟ್ ಮಾಡಬೇಕು. 30% ಅಂತ ಹೇಳ್ಯಾರ ಕಾರ್ಪೊರೇಟ್ ಟ್ಯಾಕ್ಸ್. ಅದು 4,80,000 ಬಂತು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಈಸ್ 11,20,000. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಈಸ್ 11,20,000. ಅದರೊಳಗೆ ಟ್ರಾನ್ಸ್ಫರ್ ಟು ರಿಸರ್ವ್ ಮಾಡಬೇಕು 80,000. 10,40,000 ಬಂತು. 10,40,000 ಬಂತು. ಎಜುಕೇಷನ್ ಟ್ಯಾಕ್ಸ್ ಡಿಡಕ್ಟ್ ಮಾಡಬೇಕು. ಇಟ್ ಈಸ್ ಬೇಸ್ಡ್ ಆನ್ ದ ಕಾರ್ಪೊರೇಟ್ ಟ್ಯಾಕ್ಸ್. ಎಜುಕೇಷನ್ ಟ್ಯಾಕ್ಸ್ ಎದ್ರ ಮೇಲೆ ಡಿಪೆಂಡೆಂಟ್ ಇರ್ತೈತಿ ಅಂತಂದ್ರೆ ಇದೇನು ಕಾರ್ಪೊರೇಟ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿರ್ತಿರಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ ಅದ್ರ ಮೇಲೆ 3% ತೆಗಿಬೇಕೈತಿ. ಸೊ 4,80,000 ಮೇಲೆ 3% ಅಂದ್ರೆ 14,400 ಆಯಿತು. 14,400 ಆಯಿತು. ಸೊ ಇಲ್ಲೇ ಪ್ರಾಫಿಟ್ ಬಂತೆಷ್ಟು ಅಂತಂದ್ರೆ 10,25,600 ಆಯಿತು. ಪ್ರಾಫಿಟ್ ಏನೈತಿ? 10,25,600 ಆಯಿತು. ಅದರ ನೆಕ್ಸ್ಟ್ ಪ್ರೆಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಬೇಕು. ಪ್ರೆಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಬೇಕು ಬಿಕಾಸ್ ವಿ ಹ್ಯಾವ್ ಟು ಗಿವ್ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ನೀವು ಡಿವಿಡೆಂಡ್ ಕೊಡ್ತಿರೋ ಗೊತ್ತಿಲ್ಲ, ಬಟ್ ಪ್ರೆಫರೆನ್ಸ್ ಡಿವಿಡೆಂಡ್ ಅಂತ ನಾವು ಕಂಪಲ್ಸರಿ ಕೊಡಬೇಕಾಗ್ತತಿ. ಅದಕ್ಕೆ ಪ್ರೆಫರೆನ್ಸ್ ಡಿವಿಡೆಂಡ್ ಐತಿ 8 ಲ್ಯಾಕ್ ಶೇರ್ ಕ್ಯಾಪಿಟಲ್ ಐತಿ. 10% ಅದ್ರ ಮೇಲೆ ಡಿವಿಡೆಂಡ್ ಕೊಡಬೇಕೈತಿ. ಸೊ ಇಟ್ ವಿಲ್ ಬಿ 80,000. 10,25,600 ಒಳಗೆ 80,000 ತೆಗೆದ್ರೆ 9,45,600 ಬಂತು. ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಐತಿ 9,45,600. ಇದು ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಐತಿ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡಬೇಕೈತಿ. ನಮಗೆ ERR ಬೇಕಾಗ್ತೈತಿ ಈಲ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಗೆ. ಪೇಡ್ ಅಪ್ ಶೇರ್ ವ್ಯಾಲ್ಯೂ ಪರ್ ಶೇರ್ ಮಾಡ್ತೇವೆ. ಆಮೇಲೆ ERR ಬೇಕು, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಬೇಕು. ಒಂದೊಂದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ERR ಕ್ಯಾಲ್ಕುಲೇಷನ್ ಮಾಡೋಕೆ ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಬೇಕಾಗಿತ್ತು. ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ನಾವಲ್ಲೇ. ಇನ್ನು ERR ಅರ್ನಿಂಗ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೇವೆ. ದಟ್ ಮೀನ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡೇವಿ ಅಂತಂದಮೇಲೆ ಅದ್ರ ಮೇಲೆ ನಮಗೆ ರೇಟ್ ಆಫ್ ರಿಟರ್ನ್ ಎಷ್ಟು ಬರುತ್ತಾ ಅದನ್ನು ನಾವು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೇವೆ. Therefore, ERR is equal to earnings available to equity shareholders into 100 divided by total equity share capital ಅಂತ ಹೇಳ್ತೇವೆ ನಾವಲ್ಲೇ. ಏನು ತೊಗೊಳಕತ್ತೇವಿ? ಅರ್ನಿಂಗ್ ಅವೈಲೇಬಲ್ ಆಗಲೇ ಏನು ಕ್ಯಾಲ್ಕುಲೇಷನ್ ಮಾಡಿದ್ದಿತ್ತಲ್ಲ ಅದು ಇಂಟು 100 ಡಿವೈಡೆಡ್ ಬೈ ಟೋಟಲ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಇಲ್ಲೇ ಇಕ್ವಿಟಿ ಶೇರ್ ಕ್ಯಾಪಿಟಲ್ ತೊಗೊಳಕತ್ತೇವೆ ನಾವು. ಟೋಟಲ್ ವ್ಯಾಲ್ಯೂ ಆಫ್ ದ ಶೇರ್ ಕ್ಯಾಪಿಟಲ್ ತೊಗೊಳಕತ್ತೇವಿ. ಸೊ ಅರ್ನಿಂಗ್ ಅವೈಲೇಬಲ್ ಐತಿ 9,45,600 ಇಂಟು 100 ಡಿವೈಡೆಡ್ ಬೈ ಶೇರ್ ಕ್ಯಾಪಿಟಲ್ ಎಷ್ಟೈತಿ? 20 ಲ್ಯಾಕ್ ಐತಿ. ಸೊ ರೇಟ್ ಎಷ್ಟು ಬಂತು? 47.28 ಬಂತ. ERR ರೇಟ್ ಏನು ಎಷ್ಟು ಬಂತಲ್ಲೇ? 47.28 ಬಂತಲ್ಲೇ. ಇದು ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಈಲ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಈಲ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಗೆ ಫಸ್ಟ್ ಏನು ಮಾಡಿದ್ದೀವೋ ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಮಾಡಿದ್ದೀವಿ. ಅದರ ನಂತರ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಈಗೇನೈತಿ? ಈಲ್ಡ್ ವ್ಯಾಲ್ಯೂ ಮಾಡಾಕತ್ತೇವೆ.
ಈಲ್ಡ್ ವ್ಯಾಲ್ಯೂಕ್ಕೆ ನಿಮಗೆ ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಬೇಕು, ERR ಬೇಕು, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಬೇಕು. ಓಕೆ, ಪೇಡ್ ಅಪ್ ಶೇರ್ ವ್ಯಾಲ್ಯೂ ಪರ್ ಶೇರ ನಿಮಗೆ ಕೊಟ್ಟದ್ದೈತಿ ಪ್ರಾಬ್ಲಮ್ನಾಗ. ನಾರ್ಮಲ್ ರೇಟ್ ಆಫ್ ರಿಟರ್ನ ಕೊಟ್ಟದ್ದೈತಿ, ERR ಕೊಟ್ಟಿರಲಿಲ್ಲ. ಯು ಹ್ಯಾವ್ ಫೈಂಡ್ ಇಟ್ ಔಟ್. ನೀವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರಿ. ಈ ವ್ಯಾಲ್ಯೂ ಗೊತ್ತಿದ್ದಿದ್ದಿಲ್ಲ, ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರಿ. ಸೊ ಪೇಡ್ ಅಪ್ ವ್ಯಾಲ್ಯೂ ಆಫ್ ಪರ್ ಶೇರ್ ಏನೈತಿ, 100 ರೂಪಾಯಿ ಐತಿ. 100 ರೂಪಾಯಿ ಐತಿ ಇಂಟು ERR ಎಷ್ಟೈತಿ, 47.28 ಐತಿ. ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಫಸ್ಟ್ದನ್ನ ಅಡ್ಜಸ್ಟ್ಮೆಂಟ್ ಒಳಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಒಳಗೆ ಕೊಟ್ಟಿದ್ರು ನೋಡಿರಿ, 15% ಅಂತ. ಅದು ನಾರ್ಮಲ್ ರೇಟ್ ಆಫ್ ರಿಟರ್ನ್ 15 ಐತಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ ಹೊತ್ನಾಗ ಎಷ್ಟು ಬಂತು ಅಂತಂದ್ರೆ 315.19 ಪರ್ ಶೇರ್ ಬಂತು. ಈಲ್ಡ್ ವ್ಯಾಲ್ಯೂ ಎಷ್ಟು ಬಂತು, 315.19 ಬಂತು ಪರ್ ಶೇರ್. ಇದು ಆದಮೇಲೆ ಏನೈತಿ, ಫೇರ್ ವ್ಯಾಲ್ಯೂ ಆಫ್ ದ ಶೇರ್ ಅಂತ ಹೇಳ್ತೇವೆ. ಫೇರ್ ವ್ಯಾಲ್ಯೂ ಆಫ್ ದ ಶೇರ್ ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ. ಫೇರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಇಂಟ್ರಿನ್ಸಿಕ್ ವ್ಯಾಲ್ಯೂ ಪ್ಲಸ್ ಈಲ್ಡ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಆಗತ್ತೆ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಐತಿ 120, ಈಲ್ಡ್ ವ್ಯಾಲ್ಯೂ ಐತಿ 315.19 ಐತಿ. ಡಿವೈಡೆಡ್ ಬೈ 2 ಮಾಡಿದ್ರೆ ಅಂದ್ರೆ ಅಗ್ರಿಗೇಟ್ ಆಫ್ ದೀಸ್ 2 ಅಂತ ಹೇಳಿ ಹೇಳ್ತೇವೆ. ನಮ್ಮಲ್ಲೇ ಅಗ್ರಿಗೇಟ್ ಆಫ್ ದೀಸ್ 2 ಅಂತ ಹೇಳಿ ಹೇಳ್ತೇವೆ. ಸೊ 217.595 ಇಸ್ ದ ಫೇರ್ ವ್ಯಾಲ್ಯೂ. ಇದೇನಾಯ್ತು, ಕ್ಯಾಲ್ಕುಲೇಷನ್ ಆತ. ಇದು ಆದಮೇಲೆ ನಿಮಗೇನು ಕೇಳ್ಯಾರ ಅಂತಂದ್ರೆ ಕಾಮೆಂಟ್ ಆನ್ ದ ಸೇಮ್ ಅಂತ ಹೇಳಿದಾರೆ. ಕಾಮೆಂಟ್ ಆನ್ ದ ಸೇಮ್ ಅಂತ ಹೇಳಿದಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಫಸ್ಟ್ ಕಾಮೆಂಟ್ ಏನಂತೀರಿ ಅಂತಂದ್ರೆ, fair value method is the best method to valuate the share ಅಂತ ಹೇಳ್ತೇವೆ. ಬಿಕಾಸ್ ಇಟ್ ಕನ್ಸಿಡರ್ಸ್ ಬೋತ್ ಅಸೆಟ್ಸ್ ಆ್ಯಂಡ್ ಅರ್ನಿಂಗ್ಸನ್ನು ಕನ್ಸಿಡರ್ ಮಾಡಾಕತ್ತೈತಿ. ಏನು ಮಾಡಾಕತ್ತೈತಿದ, ಫೇರ್ ವ್ಯಾಲ್ಯೂ ಮೆಥಡ್ ಕನ್ಸಿಡರ್ಸ್ ಬೋತ್ ದ ವ್ಯಾಲ್ಯೂಯೇಷನ್ ಮೆಥಡ್ಸನ್ನು ಡಿಪೆಂಡೆಂಟ್ ಐತಲ್ಲ. ಡಿಪೆಂಡೆಂಟ್ ಐತಿ. ಅದ್ರೊಳಗೆ ಫಸ್ಟ್ ಒನ್ ಯಾವುದೈತಿ, ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೆಥಡ್. ಇಂಟ್ರಿನ್ಸಿಕ್ ಮೆಥಡ್ ಒಳಗೆ ಅಸೆಟ್ ಬೇಸ್ಡ್ ಐತಿ. ಓಕೆ, ಇಂಟ್ರಿನ್ಸಿಕ್ ಮೆಥಡ್ ಅಸೆಟ್ ಬೇಸ್ಡ್ ಐತಿ. ಸೊ ಅಸೆಟ್ಸನ್ನು ಕನ್ಸಿಡರ್ ಮಾಡಾಕತ್ತೈತಿ. ಈಲ್ಡ್ ಮೆಥಡ್ ಏನೈತಿ ಅಂತಂದ್ರೆ, ಈಲ್ಡ್ ಮೆಥಡ್ ಅರ್ನಿಂಗ್ ಬೇಸ್ಡ್ ಐತಿ. ಓಕೆ, ಸೊ ಇಲ್ಲಿ ನಾವು ಅರ್ನಿಂಗ್ ಮತ್ತು ಅಸೆಟ್ ಎರಡನ್ನೂ ಕನ್ಸಿಡರ್ ಮಾಡ್ತೇವೆ. ಸೊ ಫೇರ್ ವ್ಯಾಲ್ಯೂ ಮೆಥಡ್ ಈಸ್ ದ ಬೆಸ್ಟ್ ಮೆಥಡ್. ಇಂಡಿವಿಜುವಲ್ ಆಗಿ ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂ ತೊಗೊಂಡು ಅರ್ನಿಂಗ್ಸ್ ಬಿಡ್ತೇವೆ, ಈಲ್ಡ್ ವ್ಯಾಲ್ಯೂ ತೊಗೊಂಡಿವಿ ನಾವು ಅಸೆಟ್ಸನ್ನು ಬಿಡ್ತೇವೆ. ಅದಕ್ಕೆ ಇವೆರಡನ್ನೂ ತೊಗೊಂಡದ್ದು ಫೇರ್ ವ್ಯಾಲ್ಯೂ ಐತಿ. ಇಟ್ ಈಸ್ ದ ಬೆಸ್ಟ್ ಮೆಥಡ್ ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ಸೊ ನೆಕ್ಸ್ಟ್ ನಾವು ಏನು ಹೇಳ್ತೇವೆ ಕಾಮೆಂಟ್ ಅಂತಂದ್ರೆ, ಇದನ್ನು ಇಂಡಿವಿಜುವಲ್ ಆಗಿ ಹೇಳಬೇಕೈತಿ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಸೆಟ್ ಬೇಸ್ಡ್ ಐತಿ, ಪಾಯಿಂಟ್ ಹಾಕಿ ಬರೀರಿ. ಈಲ್ಡ್ ಮೆಥಡ್ ಅರ್ನಿಂಗ್ ಬೇಸ್ಡ್ ಐತಿ. ಫೇರ್ ವ್ಯಾಲ್ಯೂ ಮೆಥಡ್ ಎರಡನ್ನೂ ತೊಗೊಳಕತ್ತೈತಿ ಅಂತ 3 ಪಾಯಿಂಟ್ ಆಗ್ತಾವಲ್ಲೇ. ನೆಕ್ಸ್ಟ್ ಏನು ಹೇಳ್ತೇವೆ ಅಂತಂದ್ರೆ, ವ್ಯಾಲ್ಯೂಯೇಷನ್ ಆಫ್ ಶೇರ್ ಇದು ಲೆಂಗ್ದಿಯೆಸ್ಟ್ ಪ್ರೊಸೆಸ್ ಆಗ್ತೈತಿ. ಅಪ್ರೋಪ್ರಿಯೇಟ್ ವ್ಯಾಲ್ಯೂ ಕೊಡೋಂಗಿಲ್ಲ ಅಂತ ಹೇಳ್ತೇವೆ. ಯಾಕಂತಂದ್ರೆ ಇಟ್ ಈಸ್ ಜಸ್ಟ್ ಬೇಸ್ಡ್ ಆನ್ ದ ಫಾರ್ಮುಲಾ ಬೇಸ್ಡ್ ಐತಿ. ಸೊ ಫಾರ್ ಬೋತ್ ದ ಪಾರ್ಟೀಸ್ ಆಫ್ ದ ಅಗ್ರಿಮೆಂಟ್ ಏನೈತಿ ಅಂತಂದ್ರೆ ಅದು ಕ್ಯಾಲ್ಕುಲೇಷನ್ಕ್ಕೆ ಸ್ವಲ್ಪ ಟಫ್ ಆಗ್ತೈತಿ. ಎರಡೂ ಮೆಥಡನ್ನು ಫಾಲೋ ಅಪ್ ಮಾಡೋದು ಸ್ವಲ್ಪ ರೇರ್ ಆಗ್ತೈತಿ. ಆದರೆ ಕಾರ್ಪೊರೇಟ್ ಬಾಡಿ ಅವ್ರಿಗೆ ಏನೈತಿ ಅಂತಂದ್ರೆ ಇಟ್ ಈಸ್ ಅಡ್ವಾಂಟೇಜಿಯಸ್. ಇಂಟ್ರಿನ್ಸಿಕ್ ವ್ಯಾಲ್ಯೂ ಏನೈತಿ, ಅಡ್ವಾಂಟೇಜಿಯಸ್ ಐತಿ. ಕಾರ್ಪೊರೇಟ್ ಬಾಡಿ ಅವರಿಗೆ ಅಂದ್ರೆ ಕಂಪ್ನಿಯವ್ರಿಗೆ ಏನೈತಿ, ಇಂಟ್ರಿನ್ಸಿಕ್. ಯಾವುದರ ಕಂಪ್ನಿಗೆ ಅವರು ಅಥವಾ ಇನ್ವೆಸ್ಟರ್ಸ್ ಅದಾರಲ್ಲ ಅವರಿಗೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಐತಿ. ಅಂದ್ರೆ ಅಸೆಟ್ದ ದುಡಿಯೋದು, ಪ್ರಾಫಿಟಬಿಲಿಟಿ ಆಫ್ ದ ಅಸೆಟ್, ಅದ್ರದ್ದು ಅಸೆಟ್ದು ಗೊತ್ತಾಗಕತ್ತೈತಿ. ಅದ್ರ ಸಂಬಂಧ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರ್ತೈತಿ. ಈಲ್ಡ್ ವ್ಯಾಲ್ಯೂ ಮೆಥಡ್ ಏನೈತಿ ಅಂತಂದ್ರೆ ಪ್ಯೂರ್ಲಿ ಏನು ಇನ್ವೆಸ್ಟರ್ಸ್ ಇರ್ತಾರೆ, ಸ್ಮಾಲ್ ಇನ್ವೆಸ್ಟರ್ ಇರ್ತಾರೆ, ಕ್ವಿಕ್ ರಿಟರ್ನ್ ಬೇಕಂತೇನು ಹೇಳ್ತಿರ್ತಾರಲ್ಲ ಅವ್ರಿಗೆ ಈಲ್ಡ್ ವ್ಯಾಲ್ಯೂ ಬೆಸ್ಟ್ ಐತಿ ಅಂತ ಹೇಳಿ ಬರಿಬೇಕು. ಆದರೆ ಫೇರ್ ವ್ಯಾಲ್ಯೂ ಎರಡನ್ನೂ ಕೊಡೋದ್ರಿಂದ ಬೆಟರ್ ಟು ಫಾಲೋ ದ ಫೇರ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ರಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಫರ್ದರ್ ಅಪ್ಡೇಟ್. I will be uploading section B questions of 2019 question paper shortly. Stay tuned. Thank you.